ಡಾಕ್ಟರ್ ಷಡಕ್ಷರ ಮೂರ್ತಿಯವರೇ ನಮಸ್ಕಾರ. ನಮಸ್ಕಾರ ಕೇಶವಮೂರ್ತಿಜಿ. ತಾವು ಇವತ್ತಿನ ದಿವಸ ಲಾಭದಾಯಕ ಕುರಿ ಉದ್ದಿಮೆ ಸಾಕಾಣಿಕೆಗೆ ಅನುಸರಿಸಬೇಕಾದಂತಹ ಕ್ರಮಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಆಗಲಿ ಕೇಶವಮೂರ್ತಿಗಳೇ, ಮುಖ್ಯವಾಗಿ ರೈತರಿಗೆ ಯಾವ ಕಸುಬನ್ನು ಅವರು ಕೈ ತಗೊಳ್ತಾರೆ ಆ ಕಸುಬಿನಲ್ಲಿ ಲಾಭ ಆದರೆ ಮಾತ್ರ ಅವರಿಗೆ ಸಂತೋಷ ಆಗೋದು ಮತ್ತು ಅವರು ಆ ಕಸುಬನ್ನು ಮುಂದುವರಿಸಲಿಕ್ಕೆ ಸಾಧ್ಯ. ಕೆಲವೊಮ್ಮೆ ಎಷ್ಟೇ ಆಸಕ್ತಿ ಇಟ್ಟು ಅವರು ಕೆಲಸ ಮಾಡಿದರೂ ಕೂಡ ಕೆಲವು ವೈಜ್ಞಾನಿಕವಾದ ವಿಚಾರಗಳನ್ನು ಅಳವಡಿಸ್ಕೊಳ್ಳದೇನೇ ಬಹಳಷ್ಟು ಸಲ ಅವರು ನಷ್ಟ ಅನುಭವಿಸಿರ್ತಾರೆ. ಸೊ ಇದೊಂದು ಸಣ್ಣ ತಂತ್ರಜ್ಞಾನನ ಅಳವಡಿಕೆಯಿಂದ ಏನಾಗುತ್ತೆ, ಲಾಭದ ಪ್ರಮಾಣ ವ್ಯತ್ಯಾಸ ಆಗುತ್ತೆ, ಲಾಭದ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಇದು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು. ಆ ಬಗ್ಗೆನೇ ಮಾತಾಡೋಣ. ಮೊದಲನೇದಾಗಿ ನಾವು ಕುರಿ ಉದ್ಯಮೆಯನ್ನು ಮಾಡಿದಾಗ ಅದು 10, 15, 20 ಕುರಿ ಮಂದೆಗಳನ್ನು ಇಟ್ಕೊಂಡಾಗ ಏನಾಗುತ್ತೆ, ಕಾಂಪೋಸಿಟ್ ಫಾರ್ಮಿಂಗಲ್ಲಿ ಮಾತ್ರ ಅದು ಅವರಿಗೆ ಖುಷಿ ಕೊಡುವಂಥದ್ದಾಗುತ್ತದೆ. ಕಾಂಪೋಸಿಟ್ ಫಾರ್ಮಿಂಗ್ ಅಂದರೆ ಈಗ ಸಣ್ಣ ತೋಟಗಾರಿಕೆ ಮಾಡಿರುವಂಥದ್ದು, ತರಕಾರಿಗಳನ್ನು ಬೆಳೆಯುವಂಥದ್ದು, ಹಸುಗಳನ್ನು ಸಾಕುವಂಥದ್ದು, ಒಂದಷ್ಟು ಕುರಿಗಳು, ಕೋಳಿಗಳು, ಇದು ಎಲ್ಲವನ್ನು ಇಟ್ಕೊಂಡಾಗ ಮಾತ್ರ ಸಣ್ಣ ಸಂಖ್ಯೆಯಲ್ಲಿ ಕುರಿ ಉದ್ಯಮ, ಕುರಿ ಸಾಕಾಣಿಕೆ ಅವರಿಗೆ ಲಾಭದಾಯಕ ಅನಿಸುತ್ತೆ. ಅದು ಇನ್ವೆಸ್ಟ್ಮೆಂಟ್ ಅಂತಲೂ ಅನಿಸೋದಿಲ್ಲ ಅವರಿಗೆ, ಮತ್ತು ಲಾಭ ಬಂದಾಗ ಅಷ್ಟೇ ಅದು ಲಾಭ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅದನ್ನೇ ದೊಡ್ಡ ಪ್ರಮಾಣದಲ್ಲಿ ತಗೊಂಡಾಗ, ಈಗ 100 ಕುರಿ ಸಾಕುವಂಥದ್ದು, 200, 500 ಮಟ್ಟದಲ್ಲಿ ಸಾಕಿದಾಗ ಮಾತ್ರ ಈ ಒಂದು ಎಕನಾಮಿಕ್ಸ್ನ ಅಂದರೆ ಹಣಕಾಸಿನ ವ್ಯವಹಾರದಲ್ಲಿ ಗಮನ ಇಡುವಂಥದ್ದು ತುಂಬ ಮುಖ್ಯ ಅಂತ ನಾನು ಅಂದ್ಕೊಳ್ತೀನಿ. ಈಗ ಲಾಭದಾಯಕ ಆಗಬೇಕು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಉದ್ಯಮ ರೈತರು ಕೂಡ ಗಮನ ಹಾಕಬೇಕಾಗಿರುವಂಥದ್ದು ಅದು ದೊಡ್ಡ ಸಂಖ್ಯೆಯಲ್ಲಾದರೆ ಮಾತ್ರ ಅದು ಲಾಭದಾಯಕ ಅಂತ ಅನಿಸುತ್ತೆ. ಕುರಿ ಉದ್ಯಮದಲ್ಲೂ ಕೂಡ ಕನಿಷ್ಠ 100 ಮರಿಗಳನ್ನು ಇಟ್ಕೊಂಡ್ರೆ ಮಾತ್ರ ಅವರು ಅದರಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಅಂದರೆ ಖರ್ಚು ಮತ್ತು ಇನ್ಕಮ್ ಈ ಎರಡನ್ನೂ ಕೂಡ ಸರಿದೂಗಿಸ್ಕೊಂಡು ಹೋಗ್ಬೋದು. 200, 300, 500 ಮಟ್ಟ ಬಂದಾಗ ಮಾತ್ರ ಕಣ್ಣಿಗೆ ಕಾಣುವಷ್ಟು ಲಾಭ ಸಿಗಲಿಕ್ಕೆ ಸಾಧ್ಯ ಇದೆ. ಈ ಲಾಭದಾಯಕದಲ್ಲಿ ಎಲ್ಲ ವಿಧಗಳನ್ನು ಇವರು ಅಥವಾ ಎಲ್ಲ ಒಂದು ಕ್ರಮಗಳನ್ನು ತಗೊಂಡಾಗ ಮಾತ್ರ ಉದ್ದಿಮೆ ಲಾಭದಾಯಕ ಆಗುತ್ತೆ. ಒಂದು ಒಳ್ಳೆಯ ಸಾಕಾಣಿಕಾ ಕ್ರಮಗಳು, ಒಳ್ಳೆಯ ಮನೆ ಇಡುವಂಥ ಕ್ರಮ, ಆಹಾರದಲ್ಲಿ ಒಳ್ಳೆಯ ಕ್ರಮಗಳು, ಮತ್ತು ರೋಗ ರುಜಿನಗಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಒಳ್ಳೆಯ ಕ್ರಮಗಳು, 5ನೇದು ಕೊನೆಯದಾಗಿ ಮಾರಾಟ ಮಾಡೋದರಲ್ಲಿ ಕೂಡ ಒಳ್ಳೆಯ ಕ್ರಮಗಳು. ಸೊ ಇಷ್ಟನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದಾಗ ಮಾತ್ರ ಆ ಉದ್ದಿಮೆ ಲಾಭದಾಯಕ ಆಗುತ್ತೆ. ಡಾಕ್ಟ್ರೇ, ತಳಿಗಳು ಏನು ಇದರಲ್ಲಿ ಪಾತ್ರ ವಹಿಸಲ್ವೇ? ತಳಿಗಳ ಪಾತ್ರವೂ ಇದೆ, ಆದರೆ ತಳಿಗಳ ಪಾತ್ರದಕ್ಕಿಂತ ತುಂಬ ಗಣನೀಯವಾದ ವ್ಯತ್ಯಾಸಗಳು ತಳಿಯ ಪಾತ್ರದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಬಹಳಷ್ಟು ತಳಿಗಳನ್ನು ನಾವು ಹೊರದೇಶದ ತಳಿಗಳನ್ನು ತಂದು ಇಲ್ಲಿ ಹಾಕಿದ್ದೇವೆ. ಆದರೆ ಅದು ವಾತಾವರಣ, ಕ್ಲೈಮೇಟು ಅಥವಾ ಮಳೆ ಅಥವಾ ಸೆಕೆ, ಬಿಸಿಲು ಇದಕ್ಕೆ ಅನುಗುಣವಾಗಿ ವ್ಯತ್ಯಾಸಗಳನ್ನು ದೊಡ್ಡ ಮಟ್ಟದಲ್ಲಿ ಕಾಣಲಿಕ್ಕಾಗಿಲ್ಲ. ಸೊ ಅದರಿಂದ ಏನಾಗಿದೆ, ಭಾರತೀಯ ತಳಿಗಳಲ್ಲೇ ನಾವು ಲಾಭದಾಯಕವಾಗಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಹೊರದೇಶದ ತಳಿಗಳೇ ಬೇಕು ಅಂತ ಏನೂ ಇಲ್ಲ. ನಮ್ಮ ನೇಟಿವ್ ತಳಿಗಳೇನಿದೆ ಆ ತಳಿಗಳಲ್ಲೇ ನಾವು ಈ ಹಾಸನ ಕಡೆಯಿಂದ ಇರ್ಬೋದು, ಅಥವಾ ನಿಮ್ಮ ತುಮಕೂರು ಕಡೆಯಿಂದ ಬರುವಂಥದ್ದು, ಅಥವಾ ನಮ್ಮಲ್ಲಿ ಲೋಕಲ್ಲಾಗಿ ಇರುವಂಥದ್ದು, ಅಥವಾ ಬಂಡೂರು, ಇವೆಲ್ಲವನ್ನೂ ಕೂಡ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಹೊರಗಡೆಯ ತಳಿಗಳೇ ಬೇಕು ಅನ್ನೋವಂಥ ಯಾವುದೇ ಒಂದು ಡಿಮ್ಯಾಂಡ್ ಇಲ್ಲ. ಅಂದರೆ ಯಾವುದೇ ತಳಿ ಅದು ತಳಿ ಶುದ್ಧವಾಗಿರುವಂತಹ ತಳಿಯನ್ನೇ ಸಾಕಬೇಕು. ಇವತ್ತು ಮಾರುಕಟ್ಟೆಯಲ್ಲಿ ಎಲ್ಲ ಬರೀ ಕ್ರಾಸ್ಗಳೇ ಸಿಗ್ತವೆ. ಲಾಭದಾಯಕ ಆಗಬೇಕು ಕುರಿ ಸಾಕಾಣಿಕೆ ಅಂದರೆ ಯಾವ ತಳಿ ಸೂಕ್ತ ಅಂತ ತಮ್ಮ ವಿಚಾರ? ಒಂದು ಲಾಭದಾಯಕ ಮಾಡಬೇಕು ಅಂದರೆ ಶುದ್ಧ ತಳಿಯನ್ನು ಮೇಂಟೈನ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದರ ಕ್ಯಾರೆಕ್ಟರ್ಸು ಇರುತ್ತೆ, ಅದ್ರ ಪ್ರಕಾರನೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕೆಂಗೂರಿ. ಈಗ ಕೆಂಗೂರಿ ಅನ್ನೋವಂಥದ್ದನ್ನು ನೀವು ಭಾಳಷ್ಟು ನೋಡಿದ್ದೀರಾ ತುಮಕೂರು ಕಡೆಗೆ, ಅಥವಾ ಅಪ್ಪು ಸಿರಾ ಮೇಲೆ ನೋಡಿದ್ದೀರಿ. ಹಾಸನ ಬ್ರೀಡ್ ಇದೆ, ಹಾಸನ ನೋಡಿದ್ದೀರಾ. ಅವೆಲ್ಲವುಗಳಲ್ಲೂ ಏನು ಅಂದರೆ ಆ್ಯಾವ್ರೇಜ್ ಬಾಡಿ ವೆಯ್ಟು ಒಂದು 28ರಿಂದ 35 kg ಬರುತ್ತೆ ಅಡಲ್ಟು. ಅದು ಎತ್ತರವಾಗಿ ಬೆಳೆಯುತ್ತವೆ. ಅದೇ ನಾವು ಬಂಡೂರು ಕುರಿ ಅಂತ ಏನೋ ಅದನ್ನು ಜನ ಬನ್ನೂರು ಕುರಿ ಅಂತ ಕರೀತಾರೆ. ಆ ಬಂಡೂರು ಕುರಿಗೆ ಬಂದರೆ ನಾವು ಆ ಕುರಿಯ ಒಂದು ವೆಯ್ಟು ಯೂಶ್ವಲ್ ಆಗಿ 25ರಿಂದ 35-40 kg ತನಕನೂ ಬರುತ್ತೆ 1 ಇಯರಲ್ಲಿ. ಆದರೆ ಎತ್ತರ ಇರೋದಿಲ್ಲ, ಮತ್ತು ಅದು ದೊಡ್ಡ ಸಂಖ್ಯೆಯಲ್ಲಿ ಸಾಕಣೆ ಮಾಡುವಂಥದ್ದು ಸ್ವಲ್ಪ ಕಷ್ಟ ಇದೆ. ಸೊ ಈ ರೀತಿ ಪ್ರತಿ ತಳಿಗೂ ಕೂಡ ಅದರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ ವೆಯ್ಟ್ ಇರುತ್ತೆ, ಅದರದ್ದೇ ಆದ ಫುಡ್ ಕನ್ಸಂಪ್ಷನ್ನು ಇರುತ್ತೆ, ಅದರದ್ದೇ ಆದಂಥ ಒಂದು ಔಟ್ಕಮ್ ಕೂಡ ಇರುತ್ತೆ. ಸೊ ಇವು 3 ಅಂಶಗಳನ್ನು ಕೂಡ ಗಮನ ಇಟ್ಕೋಬೇಕಾಗುತ್ತೆ ನಾವು. ಈಗ ಮೊದಲನೇದು ತಳಿಯನ್ನು ಆತ ಆಯ್ಕೆ ಮಾಡ್ಕೊಂಡ್ಮೇಲೆ ಭಾಳ ಪ್ರಧಾನವಾದ್ದು ಕುರಿ ಆಯ್ಕೆನೇ. ಕುರಿ ಆಯ್ಕೆ ಮಾಡುವಾಗ ಇವ್ರು ಏನು ಮಾಡ್ತಾರೆ,
ಪ್ರಾರಂಭ ಮಾಡುವಾಗ ಯಾವುದೋ ಸಂತೆಲಿ ಹೋಗ್ತಿರ್ತಾರೆ ಮೋಸ್ಟ್ ಆಫ್ ದೆಮ್. ಬಹಳಷ್ಟು ರೈತರುಗಳು ಈ ಉದ್ಯಮ ಲಾಸ್ ಆಗಲಿಕ್ಕೆ ಇದು ಮೊದಲನೇ ರಾಂಗ್ ಸ್ಟೆಪ್. ರೈಟ್ ಸ್ಟೆಪ್ ಅಂದರೆ ಏನು ಅಂದರೆ ಅವರು ಸ್ವಲ್ಪ ಓಡಾಡಬೇಕಾಗತ್ತೆ. ಈಗ ಹಸು ತಗೊಳ್ಳುವಾಗ ಎಲ್ಲನೂ ಸುತ್ತುತ್ತಾರೆ, ಎತ್ತು ತಗೊಳ್ಳುವಾಗ ಎಲ್ಲ ಕಡೆ ಸುತ್ತುತ್ತಾರೆ, ಕುರಿ ತಗೊಳ್ಳುವಾಗ ಏನು ಮಾಡ್ತಾರೆ, ಸಂತೆಗೆ ಹೋಗ್ಬಿಡ್ತಾರೆ. ಸೊ ಇದು ವ್ಯತ್ಯಾಸ ಇರುವಂಥದ್ದು. ಈ ಕುರಿಗಳಲ್ಲೂ ಕೂಡ ಇವರು ತಗೋಬೇಕು ಅಂದಾಗ ಹಳ್ಳಹಳ್ಳಿ ಓಡಾಡಿ ಯಾರ ಮನೆಗಳಲ್ಲಿ ಆರೋಗ್ಯವಾದ ಕುರಿಗಳನ್ನು ಸಾಕಿದ್ದಾರೆ ಆ ಕುರಿಗಳನ್ನು ಆಯ್ಕೆ ಮಾಡಿಕೊಂಡು ಅವ್ರಿಗೆ ಒಂದು ಅಡ್ವಾನ್ಸ್ ಅನ್ನೋದನ್ನು ರೇಟ್ ಮಾತಾಡಿಕೊಂಡು ಅಡ್ವಾನ್ಸ್ ಕೊಟ್ಕೊಂಡು ಒಂದು ಸಲ ಒಂದು ಟ್ರಿಪ್ಪನ್ನ ಎತ್ಕೊಂಡ್ಬರೋವಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ರೋಗ ಬಂದಿರೋವಂಥ ಕುರಿ ಅಥವಾ ತುರ್ತಾಗಿ ಹಣದ ಅಗತ್ಯತೆಗೆ ಮಾರಾಟ ಮಾಡುವಂಥ ಕುರಿಗಳು ಇವೆಲ್ಲವೂ ಕೂಡ ನಮಗೆ ಮಾರ್ಕೆಟಲ್ಲಿ ಬರೋ ಸಾಧ್ಯ ಇರುತ್ತೆ. ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ಇರುವಂಥದ್ದು ಬರೋ ಸಾಧ್ಯತೆ ಇರುತ್ತೆ. ನಾವು ಯಾವಾಗ ಒಂದು ಉದ್ದಿಮೆ ಅಂತ ತಗೋತೀವಿ, ಉದ್ದಿಮೆ ಅಂತ ತಗೊಂಡಾಗ ಅದನ್ನು ವಯಸ್ಸಿಗೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡಬೇಕು, ಆರೋಗ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ, ಮತ್ತು ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇದೆಯಾ ಅನ್ನೋದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಮತ್ತು ನಾವು ತಗೊಳ್ಳೋವಂಥ ಜಾಗದಲ್ಲಿ ಯಾವ್ದಾದ್ರು ರೋಗ ರುಜಿನಗಳಿದೆಯಾ ಅನ್ನೋದ್ರ ಬಗ್ಗೆನೂ ಗಮನ ಹಾಕಬೇಕಾಗುತ್ತೆ. ಸಾಮಾನ್ಯವಾಗಿ ಯಾವ ವಯಸ್ಸಿನ ಕುರಿಯನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತ ಅನ್ಸುತ್ತೆ ತಮಗೆ? ಸರ್, ಜನರಲ್ ಆಗಿ 3 ತಿಂಗಳು ದಾಟದಂಥವು ತುಂಬ ಒಳ್ಳೆಯದು. ಯಾವಾಗ ಮೇವು ತಿನ್ನೋದಕ್ಕೆ ಎಲ್ಲ ರೂಢಿಯಾಗಿರುತ್ತೆ ಅಂಥ ಕುರಿಗಳನ್ನು ತಗೊಂಡ್ರೆ ಸಾಕಲಿಕ್ಕೆ ಅನುಕೂಲ ಆಗುತ್ತೆ. ಹಾಲಲ್ಲಿರೋವಂಥದ್ದು ಇನ್ನೂ ಕುರಿಗಳನ್ನು ತಗೊಂಡಾಗ ಅಷ್ಟು ಯೋಗ್ಯವಾದದ್ದಲ್ಲ. ಮತ್ತು 6ನೇ ತಿಂಗಳು 7ನೇ ತಿಂಗಳು ದಾಟಿದ ಮೇಲೆ ನಾವು ಅದೇನು ಫೌಂಡೇಶನ್ ಆಗಿರುತ್ತೆ ಆ ಫೌಂಡೇಶನ್ನ ಚೇಂಜ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಆದ್ದರಿಂದ 3ರಿಂದ 6 ತಿಂಗಳು ಒಳಗಡೆ ಇರುವಂಥ ಕುರಿಮರಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಎರಡನೇ ಪ್ರಧಾನವಾದ್ದು ಕುರಿ ಸಾಕಾಣಿಕೆ ಮಾಡುವಂತಹ ಜಾಗ ಅಥವಾ ಕೊಟ್ಟಿಗೆ ಅಂತ ನಾವೇನು ಹೇಳ್ತೀವಲ್ಲ, ಅದು ಹೇಗಿರಬೇಕು ಅಂತೀರಿ? ಯೂಶ್ವಲ್ ಆಗಿ ಜೌಗು ಪ್ರದೇಶಗಳಲ್ಲಿ ಇದನ್ನು ಮಾಡೋದು ಅಷ್ಟೊಂದು ಅಡ್ವೈಸಬಲ್ ಅಲ್ಲ. ಒಳ್ಳೆಯ ಗಾಳಿ ಬೆಳಕಿರಬೇಕು. ಮತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಈಗ ಉದ್ದಿಮೆ ಅಂತ ನಾವು ಮಾತಾಡ್ತಾ ಇರೋದ್ರಿಂದ ಇದನ್ನು ಒಂದು 500 ಅನ್ನೋದನ್ನು ಒಂದು ಲೆಕ್ಕ ಇಟ್ಟು ಹೇಳೋದಾದರೆ, ಪಿಕ್ಕೆ ಈ ಕುರಿ ಪಿಕ್ಕೆ ಏನು ಬರುತ್ತೆ ಆ ಕುರಿ ಪಿಕ್ಕೆ ಹೋಗಲಿಕ್ಕೆ ಕರೆಕ್ಟಾಗಿ ಒಂದು ವ್ಯವಸ್ಥೆ ಮಾಡಿರಬೇಕು. ಕುರಿದು ಗಂಜಲ ಏನು ಬರುತ್ತೆ ಆ ಗಂಜಲ ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆ ಇರಬೇಕು. ಮತ್ತು ಗಾಳಿ ಬೆಳಕು, ಶುದ್ಧವಾದ ಗಾಳಿ ಬೆಳಕಿರಬೇಕು. ಸೂರ್ಯನ ಬೆಳಕು ತುಂಬ ಚೆನ್ನಾಗಿ ಬರೋ ಹಾಗಿರಬೇಕು. ಮತ್ತು ಯಾವುದೇ ರೀತಿಯಾದಂಥ ಕಸ ಕಡ್ಡಿಗಳು, ಈಗ ಪಿಕ್ಕೆಯಿಂದ ಹಿಡಿದು ಕಸ ಕಡ್ಡಿಗಳನ್ನು ಜಾಸ್ತಿಯಾಗಿ ಅಲ್ಲಿ ಉಳ್ಕೊಳ್ಳಿಕ್ಕೆ ಶೇಖರಣೆ ಆಗಲಿಕ್ಕೆ ಅವಕಾಶ ಮಾಡಬಾರ್ದು. ಸೊ ಇವಿಷ್ಟು ತುಂಬ ಮುಖ್ಯವಾದ ಅಂಶಗಳು. ಮತ್ತು ಅಟ್ಟಣೆ ಮೇಲೆ ಸಾಕುವಂಥದ್ದು ಅಥವಾ ಟೈರ್ ಸಿಸ್ಟಮ್ ಅಂತ ಫಸ್ಟ್ ಟೈರ್ನಲ್ಲಿ ತುಂಬ ಒಳ್ಳೆಯದು. ಅದು ಮಾಡಿದಾಗ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾದ ರೋಗ ಸಂಪರ್ಕಗಳಿರೋದಿಲ್ಲ. ಮತ್ತು ಪಿಕ್ಕೆಯಿಂದ ಅಥವಾ ಗಂಜಲ ಕಲೆಕ್ಟ್ ಆದಾಗ ಬರುವಂಥ ರೋಗಗಳು ವೃದ್ಧಿಯಾಗುವಂಥದ್ದು ಏನಾದ್ರು ಇದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಸರ್, ಈಗ ಬಹಳ ಸರಳವಾಗಿ ಕೊಟ್ಟಿಗೆಗಳನ್ನು ಕಟ್ಕೊಳ್ಳುವಂಥ ವಿಧಾನನೂ ನಾವು ಗಮನಿಸಿದ್ದೇವೆ. ತುಂಬ ಖರ್ಚು ಮಾಡಿ ಕೊಟ್ಟಿಗೆನ ಕೂಡ ಕಟ್ತಾರೆ. ಹಿಂದಿನ ಕಾಲದಲ್ಲಿ ಸುಮ್ಮನೆ ಒಂದು ರೊಪ್ಪ ಅಂತ ಮಾಡಿ ತಳಭಾಗದಲ್ಲಿ ಮಣ್ಣನ್ನೇ ಬಿಟ್ಟು ಸಾಕಣೆ ಮಾಡ್ತಾ ಇದ್ದಂಥ ವಿಧಾನವೂ ಕೂಡ ಇದೆ. ಈಗ ಯಾವುದು ತುಂಬ ಉತ್ತಮವಾದ್ದು, ಲಾಭವನ್ನು ನಾವು ಗಮನಕ್ಕೆ ತೆಗೆದುಕೋಬೇಕಂತಾದರೆ? ಉದ್ಯಮ ಅಂತ ನಾವು ತಗೊಂಡಾಗ ಡೆಫಿನೆಟಾಗಿ ನಾವು ರೊಪ್ಪಕ್ಕೆ ಹೋಗೋಕ್ಕಾಗಲ್ಲ. ಈ ರೊಪ್ಪದಲ್ಲಿ ಏನಾಗುತ್ತೆ ಅಂದರೆ 20 ಕುರಿ 30 ಕುರಿ 50 ಕುರಿ ಈ ಥರದ್ದು ಇಟ್ಟಾಗ ರೊಪ್ಪ ಈಸ್ ಓಕೆ. ಬಟ್ ನಾವು ಜಾಸ್ತಿ ಕುರಿಗಳನ್ನು ಇಟ್ಟಾಗ ಏನಾಗುತ್ತೆ, ಅದು ಅಟ್ಟಣೆ ನಾವು ಮಾಡಿ ನವೀನ ಕ್ರಮಗಳೇನಿದೆ ಅದರಲ್ಲಿ ಮಾಡುವಂಥದ್ದು ತುಂಬ ಲಾಭದಾಯಕ. ಒಂದು ಏನು ಅಂದರೆ ನಮ್ಮ ಕುರಿಗಾರರು, ಊರಿಂದ ಊರಿಗೆ ಹೋಗುವಂಥ ಕುರಿಗಾರರು ಏನಿದ್ದಾರೆ ಅವ್ರುಗಳಿಗೆ ಇದು ಡೆಫಿನೆಟಾಗಿ ಅನ್ವಯಿಸೋದಿಲ್ಲ. ಅವ್ರ ಕುರಿ ಮಂದೆನಲ್ಲಿ ಯೂಶ್ವಲ್ ಆಗಿ 400 500 800 1000 ಕುರಿಗಳಿರುತ್ತೆ. ಸೊ ಅವರೇನು ಅಂದರೆ ಬೈ ಪ್ರಾಕ್ಟೀಸೇ ಅವರು ಒಂದು ಊರಿಂದ ಇನ್ನೊಂದು ಊರಿಗೆ ಓಡಾಡೋ ಅಂಥ ವ್ಯಕ್ತಿಗಳು. ಅದಕ್ಕೆ ಬೇಕಾದಂಥ ಒಂದು ಜನಗಳ ಸ್ಟ್ರೆಂತ್ ಕೂಡ ಇಟ್ಕೊಂಡಿರ್ತಾರೆ. ಅವರು ಒಂದು ಫ್ಯಾಮಿಲಿಲಿ ಒಂದು 4-5 ಕುಟುಂಬಗಳು ಸೇರಿ ಒಂದು ಗುಂಪು ಥರ ಮಾಡ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ರೊಟೇಷನ್ ಬೇಸಿಸ್ ಮೇಲೆ ನೋಡ್ಕೋತಾ ಇರ್ತಾರೆ. ಎಲ್ಲರೂ ಇದನ್ನು ಅಳವಡಿಸಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಉದ್ಯಮ ಅಂತ ತೊಗೊಂಡ ತಕ್ಷಣ ಡೆಫಿನೆಟ್ ಆಗಿ ಅದನ್ನ ಸ್ಟಾಲ್ ಫೀಡಿಂಗ್ ಅಂತ ನಾವು ಹೇಳ್ತೀವಿ. ಆ ಸ್ಟಾಲ್ ಫೀಡಿಂಗು ಸ್ಟಾಲ್ ಹೌಸಿಂಗ್ ಮಾಡುವಂಥದ್ದೇ ಲಾಭದಾಯಕ ಇರ್ತದೆ. ಈಗ ಗಂಡಿಗೆ ಹೆಣ್ಣು ಯಾವ ತರಹ ಅದನ್ನು ನಿರ್ವಹಣೆ ಮಾಡಬೇಕಾಗತ್ತೆ? ಮತ್ತು ಈಗ ಸ್ಟಾಲ್ ಫೆಡ್ ಗೋ ಟ್ರೇಡಿಂಗ್ ಫಾರಮಲ್ಲೂ ಗಂಡನ್ನೇ ಪ್ರತ್ಯೇಕವಾಗಿಡೋವಂಥದ್ದು ಮತ್ತು ತಾಯಿಯನ್ನು ಪ್ರತ್ಯೇಕವಾಗಿಡೋವಂಥದ್ದು, ಬೆಳೆದಿರೋವಂಥ ಕುರಿಗಳನ್ನು ಪ್ರತ್ಯೇಕ, ಮರಿಗಳನ್ನು ಪ್ರತ್ಯೇಕ, ಈ ಥರ ಸಾಕಷ್ಟು ಪ್ರತ್ಯೇಕತೆಗಳನ್ನು ಇಟ್ಟಿರ್ತಾರೆ. ಹೇಗಿರಬೇಕು ಅಂತೀರಿ? ಸರ್, ಪ್ರತ್ಯೇಕತೆಗಳಲ್ಲಿ ಗಂಡು ಮತ್ತು ಹೆಣ್ಣುಗಳಿಗೆ ಸಪ್ರೇಟ್ ಇರ್ತದೆ. ಗಂಡುಗಳಲ್ಲಿ ನಾವು ಟಗರ್ಗಳು ಯಾವುದನ್ನು ಬಳಸ್ತಾ ಇದ್ದೇವೆ ಕ್ರಾಸಿಂಗ್ಗೆ, ಅವ್ರುಗಳಿಗೆ ಒಂದು ಸಪ್ರೇಟ್ ಆದ ಜಾಗನೇ ಬೇಕು. ಎರಡನೆಯದಾಗಿ ಮರಿಗಳಿಗೆ ಒಂದು ಸಪ್ರೇಟ್ ಆದ ಜಾಗ ಬೇಕು.
ಪ್ರೆಗ್ನೆಂಟ್ ಇರೋವಂಥವ್ರಿಗೆ ಸಪ್ರೇಟಾದ ಜಾಗ ಬೇಕು, ಮತ್ತು ಹಾಲನ್ನು ನಿಲ್ಲಿಸಿರೋವಂಥ ಮರಿಗಳು ಯಾವುದಿದ್ದಾವೆ ದೊಡ್ಡವು ಅವ್ರಗಳಿಗೂ ಸಪ್ರೇಟಾದ ಜಾಗ ಬೇಕು. ಈಗ ಒಂದು ಸಲ ಗಬ್ಬ ಕಟ್ಟಿರುವಂತಹ ಒಂದು ಹೆಣ್ಣು ಕುರಿ ಅವುಗಳನ್ನೆಲ್ಲ ನಾವು ಪ್ರೆಗ್ನೆಂಟ್ನ ಒಂದು ಕಡೆ ಇಟ್ಟಿರ್ತೀವಿ. ಆ ಪ್ರೆಗ್ನೆಂಟ್ಗಳೆಲ್ಲ ಮರಿ ಹಾಕಿದ್ಮೇಲೆ ಪಕ್ಕದ ಶೆಡ್ಗೆ ಶಿಫ್ಟ್ ಮಾಡ್ತೀವಿ, ಪಕ್ಕದ ಲೊಕೇಶನ್ಗೆ. ಅಲ್ಲಿ ಕೂಡ ನಾವು ಎಲ್ಲ ಗಂಡು ಮರಿಗಳನ್ನು, ಯೂಶ್ವಲ್ ಆಗಿ ನಮ್ಮಲ್ಲಿ ಪ್ರಾಕ್ಟೀಸ್ ಇರೋದಿಲ್ಲ, ಪ್ರಾಕ್ಟೀಸ್ ಇರೋರು ಮಾಡ್ಬೋದು. ಕೆಲವರು ಈ ರಬ್ಬರ್ ಬ್ಯಾಂಡ್ ಮೆಥಡ್ ಅಂತ ಇದೆ ಲೇಟೆಸ್ಟು. ರಬ್ಬರ್ ಬ್ಯಾಂಡ್ ಮೆಥಡ್ ಮಾಡಿದ್ರೆ ಗಂಡು ಮರಿಗಳಲ್ಲಿ ಟೆಸ್ಟಿಕಲ್ಗೆ ರಬ್ಬರ್ ಬ್ಯಾಂಡ್ ಮಾಡೋವಂಥದ್ದು, ಬೀಜಗಳಿಗೆ ರಬ್ಬರ್ ಬ್ಯಾಂಡ್ ಹಾಕಿ ಬಿಟ್ಬಿಡೋವಂಥದ್ದು ಮಾಡ್ಬೋದು. ಅದು ಮಾಡಿದಾಗ ಏನಾಗುತ್ತೆ, 20ರಿಂದ 21 ದಿನ 22 ದಿನಕ್ಕೆ ಆ ರಬ್ಬರ್ ಬ್ಯಾಂಡಿಂದ ಆ ಟೆಸ್ಟಿಕಲ್ಸ್ ಹಾಗೆ ಹೋಗುತ್ತೆ. ಇದು ಒನ್ ಆಫ್ ದಿ ಲೇಟೆಸ್ಟ್ ಟೆಕ್ನಿಕ್ ಇದು ಕೂಡ. ಸೊ ಈಗೇನಾಗುತ್ತೆ ಅಂದರೆ, ನಾವು ಮರಿ ಹಾಕಿದ ಮೇಲೆ ಗಂಡು ಹೆಣ್ಣು ಸೆಗ್ರಿಗೇಷನ್ ಆಗುತ್ತೆ. ನಾವು ಮರಿಗಳನ್ನು ಅಷ್ಟೇ ಹೆಚ್ಚು ಕಡಿಮೆ 1-1.5 ತಿಂಗಳಿಂದ ಜಾಸ್ತಿ ದಿವಸ ಹಾಲು ಕುಡಿಯೋಕ್ಕೂ ಕೂಡ ಬಿಡಬಾರ್ದು. ಹಾಲನ್ನು ಜಾಸ್ತಿ ಕುಡಿಯೋಕ್ಕೆ ಬಿಟ್ಟಾಗ ಏನಾಗುತ್ತೆ ಅಂದರೆ, ತಾಯಿ ಕೂಡ ವೀಕ್ ಆಗ್ತದೆ, ತಾಯಿಲಿ ಬೆಳವಣಿಗೆ ಆಗೋದಿಲ್ಲ. ಮತ್ತು ಮರಿಗಳು ಬೆಳೀತಾ ಇರುವಾಗ ಏನು ಮಾಡುತ್ತವೆ, ಹೊಟ್ಟೆನ ಗುದ್ದಿ 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 ಹಾಲು ಕುಡಿಯೋಂಥ ಒಂದು ಪದ್ಧತಿ ಇರುತ್ತೆ. ಆ ಪದ್ಧತಿಯಿಂದ ತಾಯಿಗೂ ಕೂಡ ವೆಯ್ಟ್ ಬರೋದಿಲ್ಲ. ಸೊ ಅದರಿಂದ 40ರಿಂದ 45 ದಿವಸಕ್ಕೆ ಅದನ್ನು ಸಪ್ರೇಟ್ ಮಾಡಿ ಅವುಗಳಿಗೆ ಮೇಲೆ ಆಹಾರ ಕೊಡುವಂಥದ್ದನ್ನು ರೂಢಿ ಮಾಡ್ಕೋಬೇಕು. ಸೊ ಹಿಂಗೆ ರೂಢಿ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಈ ಹೆಣ್ಣು ಕುರಿಗಳು ಒಂದ್ಸಲಿ ಚೆನ್ನಾಗಿ ನ್ಯೂಟ್ರಿಷನ್ನು, ಅವಕ್ಕೆ ಬೇಕಾದಂಥ ಆಹಾರ ಪದಾರ್ಥಗಳು ಮತ್ತು ಕಾನ್ಸಂಟ್ರೇಟ್ಸ್ ಅಂತ ನಾವೇನು ಹೇಳ್ತೀವಿ ಫೀಡು, ಅದನ್ನು ಕೂಡ ಫಾಡ್ರು ಫೀಡು ಎರಡೂ ಇಂಪಾರ್ಟೆಂಟು. ಅದು ಎರಡನ್ನೂ ಕೊಟ್ಟಾಗ ಏನಾಗುತ್ತೆ, 45ರಿಂದ 50 ದಿವಸ 60 ದಿವಸಕ್ಕೆ ಮತ್ತೆ ಬೆದೆಗೆ ಬರುತ್ತವೆ, ಅವು ಮತ್ತೆ ಕನ್ಸೀವ್ ಆಗುತ್ತೆ. ಸೊ ನಾವು ಇದರಲ್ಲಿ 3 ಸೆಕ್ಷನ್ ಮಾಡ್ಕೊಳ್ತೀವಿ. ಒಂದು ಗಂಡುಗಳಿರುವಂತಹ ಸೆಕ್ಷನ್ನು, ಇನ್ನೊಂದು ಹೆಣ್ಣು ಸೆಕ್ಷನ್ನು. ಹೆಣ್ಣು ಸೆಕ್ಷನ್ನಲ್ಲಿ ಗರ್ಭ ಧರಿಸಿರುವಂತಹದ್ದು ಒಂದು, ಮತ್ತು ಮರಿ ಹಾಕಿರುವಂಥದ್ದು ಒಂದು. ಅದು 2 ಸೆಕ್ಷನ್ನು ಸಪ್ರೇಟ್ ಆಗುತ್ತೆ. ಮತ್ತು 1.5 ತಿಂಗಳ ನಂತರ ಮರಿಗಳಿಗೆ ಒಂದು ಸೆಕ್ಷನ್ನು. ಸೊ ಈ 4 ಕೂಡ ಪೆನ್ಗಳನ್ನು ಮಾಡುವಂಥದ್ದು ಅಥವಾ 4 ಸಪ್ರೇಟ್ ಪಾರ್ಟ್ಗಳನ್ನು ಮಾಡೋದು ತುಂಬ ಮುಖ್ಯ ಇರುತ್ತದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಡಾಕ್ಟ್ರೇ, ಸಾಮಾನ್ಯವಾಗಿ ಕುರಿ ಸಾಕೋರು ಹೇಳ್ತಾರೆ, ಒಂದು 2ರಿಂದ 3 ತಿಂಗಳ ಕುರಿ ಮರಿಗಳನ್ನು ತಂದು ಒಂದು 6-7 ತಿಂಗಳವರೆಗೆ ಅದನ್ನು ಚೆನ್ನಾಗಿ ಸಾಕಿ ಮಾಂಸ ಬರೋ ಹಾಗೆ ಮಾಡಿ ಮಾರಾಟ ಮಾಡಿಬಿಡೋ ತುಂಬ ಒಳ್ಳೆ ಪದ್ಧತಿ ಅಂತ. ಆದರೆ ತುಂಬ ಜನ ಬೇರೆಯವರು ಹೇಳ್ತಾರೆ, ಇಲ್ಲ, ಹೆಣ್ಣು ಕುರಿಗಳನ್ನು ಇಟ್ಕೊಂಡು ಗಂಡು ಕುರಿಗಳನ್ನು ಕೂಡ ಸಾಕಿ ತಳಿಯನ್ನು ಅಭಿವೃದ್ಧಿ ಮಾಡಿಕೊಂಡು ಮರಿಗಳನ್ನು ಮಾರಾಟ ಮಾಡ್ತಾ ಬರೋದು ಹೆಚ್ಚು ಲಾಭದಾಯಕ ಅಂತ. ಈಗ ಒಬ್ಬ ಪಶುವೈದ್ಯರಾಗಿ ತಮಗೇನನ್ಸುತ್ತೆ? ಬ್ರೀಡಿಂಗಲ್ಲಿ ಇದು ಒಂದು ಒಳ್ಳೆ ಪದ್ಧತಿ. ಬಟ್ ನಾವು ಪ್ರತಿ ಸಲ ನಾವೇನು ಅಡ್ವೈಸ್ ಮಾಡ್ತೇವೆ ಅಂದರೆ, ಒಂದು ಮರಿ ಹಾಕುವಂಥ ಒಂದು ಒಳ್ಳೆಯ ಹೆಣ್ಣನ್ನು ನಾವು ಸಾಕಿದ ಮೇಲೆ ಹೆಣ್ಣು ಕುರಿನ, ಆ ಹೆಣ್ಣು ಕುರಿ ಕನಿಷ್ಠ 2 ಅಥವಾ 3 ಮರಿಗಳನ್ನು ಕೊಡೋ ತನಕ ಇಟ್ಕೊಳ್ಳೋದು ಒಳ್ಳೆಯ ಪದ್ಧತಿ. 3 ಮರಿಗಳಾದಮೇಲೆ ಅದನ್ನು ಮಾರಾಟಕ್ಕೆ ಕೊಡುವಂಥದ್ದು ಒಳ್ಳೆಯದು. ಯಾಕೆ ಅಂದರೆ, ಒಂದು ಪೇರೆಂಟ್ ಸ್ಟಾಕನ್ನು ಮೇಂಟೈನ್ ಮಾಡೋವಂಥದ್ದು ತುಂಬ ಒಳ್ಳೆಯದು. ಮರಿ ಹಾಕಲಿಕ್ಕಾಗಿ ಬೇರೆಯವ್ರ ಕಡೆಯಿಂದ ಕುರಿಗಳನ್ನು ತಂದು ಅವ್ರುಗಳಲ್ಲಿ ಮರಿ ಹಾಕ್ಸೋಕ್ಕಿಂತನೂ ನಮ್ಮಲ್ಲೇ ಬೆಳೆಸಿರುವಂಥ ಚಿಕ್ಕ ಮರಿಗಳಿಂದ ಬೆಳೆಸಿರುವಂಥ ಹೆಣ್ಣುಗಳನ್ನು ಇಟ್ಕೊಂಡ್ರೆ ಮುಂದೆ ಸಂತಾನಾಭಿವೃದ್ಧಿಗೆ ಏನೇನು ತೊಂದರೆ ಇದ್ದರೂ ನಮ್ಗೆ ಗೊತ್ತಾಗ್ತದೆ. ಹೊರಗಡೆ ಮಧ್ಯವಯಸ್ಕರನ್ನ ತಂದಾಗ ಏನು ತೊಂದರೆ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ದರಿಂದ ಒಂದ್ಸಲಿ ಹೆಣ್ಮರಿ ನಾವು ಸಾಕಕ್ಕೆ ಶುರು ಮಾಡಿದ್ಮೇಲೆ 2ರಿಂದ 3 ಮರಿ, ಮಿನಿಮಮ್ 3 ಸರಿ ಮರಿ ಹಾಕಿ ಆಮೇಲೆ ಯೋಚನೆ ಮಾಡ್ಬೋದು. ಆಮೇಲೆ ಪ್ರತಿ 3 ಸಲ ನಾವು ಮರಿ ಹಾಕಿಸಿದಾಗ ಗಂಡುಗಳನ್ನು ಬದಲಾವಣೆ ಮಾಡ್ತಾ ಇರ್ತೀವಿ. ಈಗ ಒಂದು ಗುಂಪಲ್ಲಿ ಒಂದು ರೇಷಿಯೋ ನಾವೇನು 25ಕ್ಕೆ 1 ಅನ್ನೋ ರೇಷಿಯೋ ಇಟ್ಕೊಂಡ್ರೆ, ಪ್ರತಿ ಸಲಿನೂ ಮರಿ ಹಾಕುವಾಗ ನಾವೇನು ಮಾಡ್ತೀವಿ, ಗಂಡುಗಳನ್ನ ರೊಟೇಷನ್ ಮಾಡಬೇಕು. ರೊಟೇಷನ್ ಮಾಡಿದ್ಮೇಲೆ 3ನೇ ಸಲ ಮರಿ ಹಾಕಿದ್ಮೇಲೆ ಆ ಗಂಡನ್ನು ನಾವು ಇಟ್ಕೋಬಾರದು ಬ್ರೀಡಿಂಗ್ಗೆ, ಗಂಡನ್ನು ಕೂಡ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಈ ಪದ್ಧತಿನ ರೈತರು ಕೂಡ ಅಳವಡಿಸ್ಕೋಬೇಕಾಗ್ತದೆ. ಡಾಕ್ಟ್ರೇ, ಈಗ ಕುರಿ ಸಾಕಾಣಿಕೆಯಲ್ಲಿ ಬಹಳ ಪ್ರಧಾನವಾಗಿ ತಾವೇ ಪಟ್ಟಿ ಮಾಡಿದಂತೆ ಆಹಾರ ಪ್ರಮುಖವಾದಂತಹ ಖರ್ಚಿನ ಬಾಬ್ತು. ಈಗ ಲಾಭದಾಯಕ ಆಗಬೇಕು ಅಂತಾದರೆ ಆಹಾರ ಹೇಗಿರಬೇಕು, ಅದರಲ್ಲಿ ಮಿತವ್ಯಯ ಹೇಗೆ ಸಾಧಿಸ್ಬೋದು ಅಂತೀರಿ? ಕುರಿಗಳು ಅಂದರೆ ಒಂಥರ ಈಟಿಂಗ್ ಮೆಷಿನ್ ಇದ್ದಂಗೆ.
ಯಾವಾಗಲೂ 24 ಅವರ್ಸು ಬಾಯಾಡ್ತಾ ಇರುವಂಥ ಒಂದು ಪ್ರಾಣಿ ಅದು. ಸೊ ಜನರಲ್ ಆಗಿ ನಾವು ನಮ್ಮಲ್ಲಿ ಹಸಿರು ಮೇವು ಇಲ್ಲದೆ ಇದ್ದರೆ ಈ ಕುರಿ ಉದ್ಯಮ ಮಾಡೋವಂಥದ್ದು ತುಂಬ ಕಷ್ಟಕರವಾದದ್ದೇ. ಹಸಿರು ಮೇವು ಅಂತ ಹೇಳಿದ್ರೆ ನಾವು ಒಂದು ಹಸಿರು ಮೇವಾಗಿ ಕೊಡೋದಕ್ಕೆ ಒಂದು, ಇನ್ನೊಂದು ಹಸಿರು ಮೇವು ಸಿಗದೇ ಇರುವಂಥ ಸಂದರ್ಭಗಳಲ್ಲಿ ಸೈಲೇಜ್ ಮಾಡುವಂಥದ್ದು ಒಂದು, ಮೂರನೇದಾಗಿ ಇದೆರಡೂ ಇಲ್ಲದೇ ಇರುವಂಥ ಸಂದರ್ಭ ತುಂಬ ಕಷ್ಟ ಆದಾಗ ಹಸಿರು ಮೇವು ಎಲ್ಲಿ ಸಿಗುತ್ತೆ ಅದನ್ನು ಒಂದು ವ್ಯವಸ್ಥೆ ಮಾಡ್ಕೊಳ್ಳೋವಂಥದ್ದು. ಅಂದರೆ ಮುಖ್ಯವಾದ ಪ್ರಧಾನ ಪಾತ್ರ ಇರುವಂಥದ್ದು ಆಹಾರದಲ್ಲಿ ಹಸಿರು ಮೇವು. ಈ ಹಸಿರು ಮೇವು ಹೇಗೆ ಅಂದರೆ ಹೆಚ್ಚು ಕಡಿಮೆ ಒಂದು 5 ಎಕರೆ ಜಮೀನಿದ್ದರೆ ಒಂದು 500 ಕುರಿಗಳನ್ನು ಮೇಂಟೈನ್ ಮಾಡ್ಬೋದು ನಾವು. ಈ 5 ಎಕರೆ ಜಮೀನಲ್ಲಿ ರೊಟೇಷನ್ ಬೇಸಿಸಲ್ಲಿ ಅವರೇನೇ ಮೇವಿನ ಜೋಳನ, ಮುಸ್ಕಿನ ಜೋಳನ ಬೆಳೆಸ್ಕೋಬೇಕು. ಮತ್ತು ಅದರಲ್ಲಿ ಎಕ್ಸಸ್ ಬರುವಂಥದ್ದು ಏನಿದೆ ಅದನ್ನು ಇವರು ಸೈಲೋ ಮಾಡ್ಕೋಬೇಕು. ಸೈಲೋ ಮಾಡಿ ಪ್ಯಾಕ್ ಮಾಡಿ ಎತ್ತಿಟ್ಕೋಬೇಕು. ಒಂದು 20% 15-20% ಒಣ ಹುಲ್ಲು ಕೊಡುವಂಥದ್ದನ್ನು ರೂಢಿ ಮಾಡ್ಕೋಬೇಕು. ಮತ್ತು ಒಂದು ಕನಿಷ್ಠ 10 ಭಾಗದಷ್ಟು 10% ಆಫ್ ದಿ ಬಾಡಿ ವೆಯ್ಟನ್ನು ಅಟ್ಲೀಸ್ಟ್ ಅವರು ಇದನ್ನು ಯಾವುದು ಮಿಶ್ರ ಆಹಾರ ಏನು ನಾವು ಕೊಡ್ತೇವೆ, ಈಗ ಬೂಸ ಅದು ಇದು ಎಲ್ಲ ನಾವು ಕಾನ್ಸಂಟ್ರೇಟ್ಸ್ ಅಂತ ಏನು ಮಾಡ್ಕೊಡ್ತೀವಿ ಅದನ್ನು ಕೂಡ ಕೊಡಲಿಕ್ಕೆ ಪ್ರಾವಿಷನ್ ಮಾಡ್ಕೋಬೇಕು. ಸೊ ಇದೆಲ್ಲವನ್ನೂ ಲೆಕ್ಕ ಹಾಕಿದಾಗ ನಮಗೆ ಲೇಬರ್ ಲೆಕ್ಕನೂ ಸೇರಿಕೊಂಡು ಒಂದು ದಿನಕ್ಕೆ ಮಿನಿಮಮ್ಮು 30 ರೂಪಾಯಿ ಖರ್ಚು ಬೀಳುತ್ತೆ ಒಂದು ಮರಿಗೆ. ಆವ್ರೇಜಲ್ಲಿ ಚಿಕ್ಕ ಮರಿಯಿಂದ ದೊಡ್ಡ ತನಕ ಲೆಕ್ಕ ಹಾಕಿದ್ರೆ ನಮಗೆ ಒಂದು ಮರಿಗೆ ನಮಗೆ 30 ರೂಪಾಯಿ ಖರ್ಚು ಬೀಳುತ್ತೆ. ಸೊ ನಾವು ಒಂದು ಮರಿಯನ್ನು ಮಾರಾಟ ಮಾಡಿದಾಗ, ಒಂದು ವರ್ಷ ಸಾಕಿ ಮಾರಾಟ ಮಾಡಿದಾಗ ಒಂದು 10,000 ರೂಪಾಯಿನಷ್ಟು ಫೀಡು ಮತ್ತು ಲೇಬರ್ ಖರ್ಚು ಹೋಗುತ್ತೆ. 500 ರೂಪಾಯಿನ ಒಂದು ಕೆಜಿಗೆ ಆವ್ರೇಜ್ ಇಟ್ಕೊಂಡು ನಾವು 30 kg ಮರಿ ಮಾರ್ತೀವಿ ಅಂದರೂ 15,000 ರೂಪಾಯಿ ಬರುತ್ತೆ. ಕನಿಷ್ಠ 9,000ದಿಂದ 10,000 ಲೇಬರು ಪ್ಲಸ್ ಫೀಡಿಂಗಿಗೆ ಹೋಗುತ್ತೆ. 5,000 ರೂಪಾಯಿ ಉಳಿಯುತ್ತೆ. ಅಂದರೆ ಒಂದು ಕುರಿಗೆ ಒಂದು ವರ್ಷಕ್ಕೆ 5,000 ರೂಪಾಯಿನ ನಾವು ಲಾಭ ಮಾರೋದ್ರಿಂದ ಪಡಿಬೋದು. ಇದು ಯಾವಾಗ ಅಂದರೆ ಈ ಎಲ್ಲ ವಿಧಾನಗಳನ್ನು ಅನುಸರಿಸಬೇಕು, ಆಗ ಮಾತ್ರ ಇದು ಸಾಧ್ಯ. 30% ದುಡ್ಡಿನ ಗ್ರೋತು, 30% ದುಡ್ಡಿನ ಗ್ರೋತು ಯಾವುದೇ ಇಂಡಸ್ಟ್ರಿಲೂ ಆಗಲ್ಲ. ಅಗ್ರಿಕಲ್ಚರಲ್ಲೂ ಆಗಲ್ಲ, ಅಥವಾ ಡೈರಿಯಿಂಗಲ್ಲಿ ಆಗಲ್ಲ, ಅಥವಾ ಬ್ಯಾಂಕಲ್ಲಿ ಆಗಲ್ಲ, ಅಥವಾ ಇನ್ನೊಂದು ಯಾವುದೋ ಡಿಬೆಂಚರ್ಸು ಶೇರ್ಗಳು ಎಲ್ಲ ಹಾಕಿದ್ರೂ ಕೂಡ ಒಂದು ವರ್ಷಕ್ಕೆ 30% ಗ್ರೋತ್ ಆಗುವಂಥದ್ದು ಇನ್ಯಾವ ಉದ್ಯಮದಲ್ಲೂ ಇರೋದಿಲ್ಲ. ಆದ್ದರಿಂದ ಇದು ಮಾಡುವಾಗ ಸೈಂಟಿಫಿಕ್ ಆಗಿ ಮಾಡಿದ್ರೆ ಡೆಫಿನೆಟ್ ಆಗಿ ಲಾಭನ ಕಾಣ್ಬೋದಾಗಿದೆ. ಅಲ್ಲ, ಮೇವಿನ ಬೆಳೆಗಳು ಅಂತ ಹೇಳಿದ್ರಲ್ವ, ಇದರಲ್ಲಿ ಏನಾದರೂ ಒಂದಷ್ಟು ಹೊಸ ಆಲೋಚನೆಗಳನ್ನು ಮಾಡಬಹುದಾ ಅಂತ? ಏನೆಲ್ಲ ಮೇವನ್ನು ಸಾಂಪ್ರದಾಯಿಕ ಅಸಾಂಪ್ರದಾಯಿಕ ಮೇವುಗಳನ್ನು ಕುರಿಗೆ ತಿನ್ನಿಸ್ಬೋದು, ಮತ್ತು ಹೇಗೆ ಒಂದಷ್ಟು ಆಲೋಚನೆಗಳು ಬೇರೆ ಬೇರೆ ತರಹದ್ದು ಮಾಡಬಹುದು ಅಂತೀರಿ? ಇಲ್ಲ, ಒಂದು ದೊಡ್ಡ ಸ್ಕೇಲ್ನಲ್ಲಿ ಮಾಡಿದಾಗ ಕೆಲವು ಎಕ್ಸ್ಪರಿಮೆಂಟೇಷನ್ಸ್ ಮಾಡೋದು ಕಷ್ಟ ಆಗ್ತದೆ. ಈಗಾಗಲೇ ನಮಗೆ ಫುಲ್ ಪ್ರೂಫ್ ಮೆಥಡ್ಸ್, ಅಂದರೆ ಇದನ್ನು ಮಾಡಿದ್ರೆ ಹೀಗೆ ಆಗುತ್ತೆ ಅಂತ ಪ್ರೂವ್ ಆಗಿರುವಂಥ ಮೆಥಡ್ಸ್ ಏನಿದೆ ಅದನ್ನು ಫಾಲೋ ಮಾಡೋದು ತುಂಬ ಒಳ್ಳೆಯದು. ಇದರಲ್ಲಿ ನಾನು ನೋಡಿದ ಹಾಗೆ ಹಸಿರು ಮೇವನ್ನು ಹಸಿರು ಮೇವಾಗೇ ಫೀಡ್ ಮಾಡುವಂಥದ್ದು ಒಂದು, ಹಸಿರು ಮೇವು ಯಾವಾಗ ಎಕ್ಸಸ್ ಆಗಿ ನಮಗೆ ಸಿಗುತ್ತೆ ಅದೆಲ್ಲವನ್ನು ಸೈಲೇಜ್ ಮಾಡಿ ಪ್ಯಾಕ್ ಮಾಡಿ ಇಟ್ಕೊಂಡು ಅದನ್ನು ಡ್ರೈ ಸೀಸನಲ್ಲಿ ಬಳಸುವಂಥದ್ದು ಒಂದು, ಮೂರನೇದಾಗಿ ಒಣ ಹುಲ್ಲನ್ನು ಕೊಡುವಂಥದ್ದು ಒಂದು, ನಾಲ್ಕನೇದು ಕಾನ್ಸಂಟ್ರೇಟ್ ಕೊಡುವಂಥದ್ದು. ಈ 4 ಮಾಡೋದು ತುಂಬ ಒಳ್ಳೆಯದು. ಬಟ್ ಬೇರೆ ಯಾವುದೇ ಎಕ್ಸ್ಪೆರಿಮೆಂಟೇಷನ್ಸು ಅಷ್ಟೊಂದು ಬೇಡ ಅನಿಸುತ್ತೆ. ಬಟ್ ಈಗಾಗಲೇ ಪ್ರೂವನ್ ಮೆಥಡ್ಸ್ ಇದೆ. ಈ ಮೆಥಡಲ್ಲಿ ಹಿಂಗೆ ಮಾಡಿದ್ರೆ ಇಷ್ಟೇ ಲಾಭ ಇಷ್ಟೇ ಖರ್ಚು ಅನ್ನೋಂಥ ಒಂದು ಕರಾರುವಾಕ್ಕಾದ ಒಂದು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಇರೋದ್ರಿಂದ ಪ್ರಾಬಬ್ಲಿ ಅವರು ಫಾಲೋ ಮಾಡೋದು ಒಳ್ಳೆಯದು ಇದನ್ನು. ಸರ್, ಈಗ ಆಹಾರ ತಯಾರಿಕೆ ಇದೆಯಲ್ಲ, ಇದನ್ನು ಸ್ವಾಭಾವಿಕವಾಗಿ ಅವರು ಮಾರುಕಟ್ಟೆಯಿಂದ ತಂದು ಪೂರೈಕೆ ಮಾಡೋದು ಒಳ್ಳೆಯದು ಅಂತೀರೋ, ಅಥವಾ ಅವರೇ ತಯಾರು ಮಾಡ್ಕೊಳ್ಳೋದು ಒಳ್ಳೆಯದು ಅಂತೀರೋ? ಇಲ್ಲ, 500 ನಾವು ನಂಬರ್ನ ಇಟ್ಕೊಂಡು ನಾನು ಭಾಳಷ್ಟು ಸಲ ಸ್ಟ್ರೆಸ್ ಮಾಡ್ತಾ ಇದ್ದೀನಿ, ಇದ್ರ ಬಗ್ಗೆ ಒತ್ತಿ ಹೇಳ್ತಾ ಇದ್ದೀನಿ. 500 ನಂಬರು ಈಸ್ ಎ ಮಿನಿಮಮ್ ಪ್ರಾಫಿಟಬಲ್ ನಂಬರ್, ಅಂದರೆ ಕನಿಷ್ಠ ಲಾಭ ಪಡೀಲಿಕ್ಕೆ ಬೇಕಾದಂಥ ಒಂದು ನಂಬರ್ ಆಗಿರುತ್ತೆ ಇದು. ಸೊ ಇಷ್ಟು ನಂಬರ್ ಕುರಿಗಳನ್ನು ಸಾಕಿದಾಗ, ಇಷ್ಟು ಸಂಖ್ಯೆಯ ಕುರಿಯನ್ನು ಸಾಕಿದಾಗ ನಾವು ನಾವೇ ಓನಾಗಿ ಮಾಡ್ಕೊಳ್ಳೋವಂಥದ್ದು ತುಂಬ ಒಳ್ಳೆಯದು. ಈ ಫಾರ್ಮುಲಾಸ್ ಎಲ್ಲ ಅವೈಲೇಬಲ್ ಇದೆ ಈಗ. ಎಷ್ಟು ನಮಗೆ ಕಾನ್ಸಂಟ್ರೇಟ್ಸ್ಗೆ ಎಷ್ಟು ಫ್ಯಾಟ್ ಇರಬೇಕು, ಪ್ರೋಟೀನ್ ಎಷ್ಟು, ಕಾರ್ಬೋಹೈಡ್ರೇಟ್ ಎಷ್ಟು, ಮಿನರಲ್ ಮಿಕ್ಸ್ಚರ್ ಎಷ್ಟು, ಇದು ಎಲ್ಲದ್ರದ್ದು ಒಂದು ಫಾರ್ಮುಲಾಸ್ ಈಗಾಗಲೇ ಎಲ್ಲ ಕಡೆ ಸಿಗ್ತಾ ಇದೆ ಮತ್ತು ಪಶುವೈದ್ಯರು ಕೊಡ್ತಾರೆ. ಸೊ ಇವರು ಸ್ವಂತವಾಗಿ ಮಾಡ್ಕೊಳ್ಳೋವಂಥದ್ದು ಲಾಭದಾಯಕ ಅನಿಸುತ್ತೆ. ಅಂದರೆ ಸ್ವಂತವಾಗಿ ಮಾಡಿಕೊಂಡಾಗ ಒಂದಷ್ಟು ಖರ್ಚಿನ ಉಳಿತಾಯ ಆಗುತ್ತೆ ಅನ್ನೋದು ನಿಮ್ಮ ವಿಚಾರನ? ಡೆಫಿನೆಟ್ ಆಗಿ ಖರ್ಚಿನ ಉಳಿತಾಯ ಆಗುತ್ತೆ. ಎರಡನೇದು ಗುಣಮಟ್ಟ ಗೊತ್ತಾಗುತ್ತೆ. ಈಗ ಎಲ್ಲೋ ಒಂದು ಬ್ಯಾಚಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿದ್ದಾಗ ಒಬ್ಬ ಮ್ಯಾನುಫ್ಯಾಕ್ಚರರ್ದು ಆ ಡಿಫೆಕ್ಟ್ಸು ನಮ್ಮ ಮೇಲೆ ಆಗಿರುತ್ತದೆ. ವೆರಾಸ್ ನಾವೇ ನಿಂತು ಮಿಕ್ಸ್ಚರ್ಸ್ನ ಮಾಡಿಕೊಂಡಾಗ
ಯಾವ ಡಿಫೆಕ್ಟನ್ನು ಕೂಡ ನಮ್ಮ ಕಣ್ಣಿಗೆ ಬೀಳುತ್ತೆ ಅದನ್ನು ನಾವು ಸರಿ ಮಾಡ್ಕೋಬೋದು. ಸೊ ಕ್ವಾಲಿಟಿ ಅಶ್ಯೂರೆನ್ಸು ತುಂಬ ಇರುತ್ತೆ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಒಟ್ಟಾಗಿ ಒಂದೇ ಜಾಗದಲ್ಲಿ ಕುರಿಗಳನ್ನು ಸಾಕುವಾಗ ಬರುವಂತಹ ಪ್ರಧಾನವಾದ ಸಮಸ್ಯೆ ಅಂದರೆ ರೋಗಗಳು. ಹೌದು ಹೌದು. ಈಗ ರೈತರು ಬಹಳವಾಗಿ ನಷ್ಟವನ್ನು ಅನುಭವಿಸೋದು ರೋಗಗಳಿಂದಲೇ. ಹೌದು ಹೌದು. ಹೇಗೆ ಅದನ್ನು ಸಮಗ್ರವಾಗಿ ನಿರ್ವಹಣೆ ಮಾಡ್ಬೋದು ಅಂತೀರಿ? ಇಲ್ಲ, ಒಂದೇನು ಅಂದರೆ ಆರೋಗ್ಯವಾಗಿರಬೇಕು ಅಂದರೆ ಊಟ ಬಲ್ಲವನಿಗೆ ರೋಗ ಇಲ್ಲ. ಸೊ ಇವ್ರು ಯಾರು ಒಳ್ಳೆ ಫೀಡಿಂಗ್ ಮಾಡ್ತಾರೆ, ಆ ಫೀಡಿಂಗ್ ಮಾಡಿದಾಗ 1ನೇ ಸ್ಟೇಜ್ನಲ್ಲಿ ರೋಗ ನಿಲ್ಲುತ್ತೆ. 2ನೇ ಸ್ಟೇಜು ರೋಗವನ್ನು ತಡೆಗಟ್ಟೋದು ಅಂದರೆ ರೋಗದ ವಿರುದ್ಧ ಲಸಿಕೆಗಳನ್ನು ಕೊಡುವಂಥದ್ದು. ಈಗ ನಿಯತಕಾಲಿಕವಾಗಿ ಕೆಲವು ರೋಗಗಳು ಬರುತ್ತೆ ಅಂತ ನಾವೀಗಾಗಲೇ ನಾವು ಗುರುತು ಹಚ್ಚಿದ್ದೀವಿ ಇಲಾಖೆಯಿಂದ. ಆ ಗುರುತು ಹಚ್ಚಿರೋದಕ್ಕೆ ಬೇರೆ ಬೇರೆ ವಯಸ್ಸಿನಲ್ಲಿ ವರ್ಷದ ಬೇರೆ ಬೇರೆ ಸಮಯದಲ್ಲಿ ನಾವು ಲಸಿಕೆಗಳನ್ನು ಹಾಕ್ತಾ ಇದ್ದೇವೆ. ಈಗ PPR ಅಂತ ಇದೆ, ET ಅಂತ ಲಸಿಕೆ ಇದೆ, HS ಅಂತ ಲಸಿಕೆ ಇದೆ. ಈ ಎಲ್ಲ 3 ಲಸಿಕೆಗಳನ್ನು ಹಾಕ್ಸೋವಂಥದ್ದು ಅತ್ಯಂತ ಉತ್ಕೃಷ್ಟವಾದ ಪದ್ಧತಿ. ಈ ಕೆಲವರು ಏನು ಮಾಡ್ತಾರೆ ಅಂದರೆ, ನನ್ನ ಕುರಿಗಳಿಗೆ ರೋಗ ಬಂದಿಲ್ಲ, ನಾನು ಯಾಕೆ ಮಾಡಿಸ್ಬೇಕು ಅನ್ನೋವಂಥ ಒಂದು ವಿಷಯನ ಅವರು ತರ್ಕ ಮಾಡ್ಕೊಂಡು ಸುಮ್ಮನಾಗಿ ಹೋಗ್ಬಿಡ್ತಾರೆ. ಒಂದು ಅತ್ಯಂತ ಸೂಕ್ಷ್ಮವಾದ ವಿಷಯ ಅಂದರೆ, ಒಂದು ಕುರಿಗೆ ರೋಗ ಬಂದಾಗ ಆ ರೋಗವನ್ನು ಪತ್ತೆ ಹಚ್ಚಿ ಅದನ್ನು ತಡೆಗಟ್ಟೋ ಅಷ್ಟರಲ್ಲಿ ನೆಕ್ಸ್ಟ್ ಒಂದು ವಾರ 15 ದಿವಸದೊಳಗಡೆ ಗುಡ್ ನಂಬರ್ಸ್ ಅಂದರೆ 50-100% ವೈಸಲ್ಲಿ ಹೋದಾಗ 10, 15, 20, 30% ಡೆತ್ಗಳಾಗ್ಬಿಡುತ್ತವೆ. ಇದನ್ನು ಕಂಟ್ರೋಲ್ ಮಾಡೋವಂಥದ್ದು ತುಂಬ ಕಷ್ಟದಾಯವಾದ ಕೆಲಸ. ಆದ್ದರಿಂದ ರೈತರು ಎಲ್ಲರಿಗೂ ಸಲಹೆ ಏನು ಅಂದರೆ, ನಿಯತಕಾಲಿಕವಾಗಿ ನಾವು 3ನೇ ತಿಂಗಳಿಂದನೇ ವ್ಯಾಕ್ಸಿನೇಷನ್ ಶುರು ಮಾಡ್ತೀವಿ. 3ನೇ ತಿಂಗಳು, 6ನೇ ತಿಂಗಳು, ವರ್ಷ ವ್ಯಾಕ್ಸಿನೇಷನ್ಸ್ ಹಾಕ್ತೀವಿ. 3 ವ್ಯಾಕ್ಸಿನ್ಗಳನ್ನು ಮಾಡ್ತೀವಿ. ಒಂದು PPR ಅಂತ ಮಾಡ್ತೀವಿ, ಇನ್ನೊಂದು ET ಅಂತ ಮಾಡ್ತೀವಿ, ಇನ್ನೊಂದು HS ಅಂತ ಮಾಡ್ತೀವಿ. ರೋಗ ಬರಲಿ ಬರದೇ ಇರಲಿ ನಿಯರೆಸ್ಟ್ ಪಶುವೈದ್ಯರನ್ನ ಅವರು ಮೀಟ್ ಮಾಡಿ ಅದನ್ನು ಮಾಡುವಂಥದ್ದು ತುಂಬ ಒಳ್ಳೆಯದು ವ್ಯಾಕ್ಸಿನೇಷನ್ಸು. ಆಮೇಲೆ ಡಿವರ್ಮಿಂಗು ಅಂದರೆ ಜಂತುನಾಶಕ ಔಷಧಗಳು ಕೂಡ ಅಷ್ಟೇ ಮುಖ್ಯವಾದ ಪಾತ್ರ ವಹಿಸುತ್ತವೆ. ರೋಗ ರುಜಿನಗಳನ್ನು ನೀವು ಲಸಿಕೆಗಳಿಂದ ತಡೆಗಟ್ಟಿದ್ರೆ ಜಂತುನಾಶಕಗಳು ಜಂತುಗಳಿಂದ ಈ ಪ್ರಾಣಿಯನ್ನು ರಕ್ಷಿಸಿ ದೇಹದ ತೂಕನ ಹೆಚ್ಚು ಮಾಡಲಿಕ್ಕೆ ಮತ್ತು ಆರೋಗ್ಯಕರವಾಗಿ ಇಡಲಿಕ್ಕೆ ತುಂಬ ಸಹಾಯಕಾರಿ ಆಗ್ತದೆ. ಸೊ ಜಂತುನಾಶಕಗಳು ಕೂಡ ಅಷ್ಟೇ ಮುಖ್ಯ. ಜಂತುನಾಶಕಗಳನ್ನು ಅಷ್ಟೇ ನಾವು ಫಸ್ಟ್ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು ಹಾಕಿದ ಮೇಲೆ ಪ್ರತಿ 4 ತಿಂಗಳಿಗೊಂದ್ಸಲಿ ಜಂತುನಾಶಕ ಹಾಕೊಳ್ಳುವಂಥದ್ದು ತುಂಬ ಆರೋಗ್ಯಕರವಾದಂಥ ಒಂದು ಪ್ರಾಕ್ಟೀಸು. ಸಾಮಾನ್ಯವಾಗಿ ಒಟ್ಟಿಗೆ ಕುರಿಗಳನ್ನು ಸಾಕಿದಾಗ ಒಂದು ಕುರಿಗೆ ರೋಗ ಬಂದರೆ ಮತ್ತೊಂದಕ್ಕೆ ಬಹಳ ಸುಲಭವಾಗಿ ಬಂದ್ಬಿಡುತ್ತೆ. ಈ ಹೊರಗಡೆ ಮೇಯೋದಕ್ಕೆ ಬಿಟ್ಟು ಕುರಿ ಸಾಕೋ ವಿಧಾನಕ್ಕೂ ಕಟ್ಟಿ ಮೇಯಿಸುವಂತಹ ವಿಧಾನಕ್ಕೂ ಒಂದಷ್ಟು ವ್ಯತ್ಯಾಸಗಳನ್ನು ನಾವು ಗಮನಿಸ್ಬೋದು. ಹಾಗಾಗಿ ಇಲ್ಲಿ ಒತ್ತಡ ಇರುತ್ತೆ, ರೋಗಗಳು ಹರಡುವಂತಹ ಇದಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರೈತನ ನಿರೀಕ್ಷೆಗಳು ಸಾಕಷ್ಟು ಇರ್ತವೆ. ಈಗ ತಾವು ಸಾಕಷ್ಟು ಜನರನ್ನು ನೋಡಿದ್ದೀರಿ, ಈ ವಿಧಾನವನ್ನು ಗಮನಿಸಿದ್ದೀರಿ. ರೈತರು ಸಾಮಾನ್ಯವಾಗಿ ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡ್ತಾರೆ, ತುಂಬ ಸರಳವಾದಂತಹ ತಪ್ಪುಗಳು, ಹೇಗೆ ಅದನ್ನು ಸುಧಾರಿಸ್ಕೋಬೋದು ಅಂತ ತಮಗನ್ಸುತ್ತೆ ಪಶುವೈದ್ಯರಾಗಿ? ಒಂದು ಏನು ಅಂದರೆ ಹರ್ಡ್ಲಿಂಗ್ ಅಂತ ಮಾಡಿಬಿಡ್ತಾರೆ. ಅಂದರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಕುರಿಗಳನ್ನು ಹಾಕುವಂಥದ್ದು. ಈಗ ನಾವು ಒಂದು ಕುರಿಗೆ ನಾವು ಇಷ್ಟು ಜಾಗ ಬೇಕು ಅನ್ನೋದನ್ನು ನಾವು ಸ್ಪೆಸಿಫಿಕ್ಕಾಗಿ ಹೇಳ್ತೀವಿ. ಅಂದರೆ ಇಷ್ಟೇ ಚದರಡಿಲಿ ಇಷ್ಟು ಕುರಿಗಳು ಇರುವಂಥ ಶೆಡ್ ಇರಬೇಕು ಅಂತ ಹೇಳ್ತೀವಿ, ನಂಬರ್ 1. ಎರಡನೆಯದಾಗಿ ಗಾಳಿ ಬೆಳಕುಗಳು ಸರಿಯಾಗಿ ಬರದೇ ಇರೋ ಹಾಗೆ ಅವರು ರೂಫಿಂಗ್ ಮಾಡಿರ್ತಾರೆ, ಕಿಟಕಿಗಳು ಮಾಡಿರ್ತಾರೆ. 3ನೇದಾಗಿ ಪಿಕ್ಕೆ ಮತ್ತು ಗಂಜಲ ಇದು ಎರಡೂ ಸರಾಗವಾಗಿ ಹರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರೋದಿಲ್ಲ. ಈ 3 ಕೂಡ ತುಂಬ ಮುಖ್ಯವಾದ ಕಾರಣಗಳು ರೋಗ ಹರಡಲಿಕ್ಕೆ. 4ನೇದಾಗಿ ಏನಾಗುತ್ತೆ ಅಂದರೆ,
ಇವರು ಪ್ರತಿ ದಿವಸ ಫೀಡಿಂಗ್ ಮಾಡುವಾಗ ನೋಡ್ತಾ ಇರ್ತಾರೆ, ಯಾವುದಾದ್ರೂ ಒಂದು ಕುರಿಮರಿ ಸ್ವಲ್ಪ ಡಲ್ ಆಯಿತು ಅಂದ ತಕ್ಷಣ ಆ ಮಂದೆ, ಆ ಗುಂಪಲ್ಲಿರುವಂಥ ಕುರಿ ಅದನ್ನು ಸಪ್ರೇಟ್ ಮಾಡೋವಂಥದ್ದು, ಆ ಗುಂಪನ್ನ ಸರಿಯಾಗಿ ಗಮನಿಸ್ಕೊಳ್ಳೋವಂಥದ್ದು, ಇದು ಎರಡು ತುಂಬ ಮುಖ್ಯ ಆಗಿರ್ತದೆ. ಸೊ ಒಂದು ಜಾಗದ ವ್ಯವಸ್ಥೆ ಮಾಡುವಂಥದ್ದು, ಗಾಳಿ ಬೆಳಕುಗಳನ್ನು ವ್ಯವಸ್ಥೆ ಮಾಡುವಂಥದ್ದು, ಗಂಜಲ ಮತ್ತು ಪಿಕ್ಕೆ ಸರಿಯಾಗಿ ಹರ್ಕೊಂಡು ಹೋಗುವಂಥದ್ದು, ಫೀಡಿಂಗ್ ಸಪ್ರೇಟ್ ಟ್ರೇಗಳನ್ನು ಕರೆಕ್ಟಾಗಿ ಇಡುವಂಥದ್ದು, ಈ 4 ವ್ಯವಸ್ಥೆಗಳು ತುಂಬ ಕಾಮನ್ ಆಗಿ ಆಗುವಂಥ ಮಿಸ್ಟೇಕ್ಸಲ್ಲಿ ಇರುವಂಥದ್ದು. ಬಹಳ ಪ್ರಧಾನವಾದ್ದು ಮಾರಾಟ. ಎಸ್, ಇದು ನೇರವಾಗಿ ಕುರಿಗಳನ್ನು ಮಾರೋದು, ಮಾಂಸವನ್ನು ಮಾರೋದು ಹೇಗೆ? ಇಲ್ಲ, ಈಗ ಪ್ಲಾಟ್ಫಾರ್ಮ್ಸ್ ಎಲ್ಲ ಕ್ರಿಯೇಟ್ ಆಗೋಗ್ಬಿಟ್ಟಿದೆ. ಈ ಪ್ಲಾಟ್ಫಾರ್ಮ್ಸ್ ಎಲ್ಲ ಮಾಡಿದೆ ಗೌರ್ಮೆಂಟು. ಸೊ ಈ ಪ್ಲಾಟ್ಫಾರ್ಮಲ್ಲಿ ಮಾಡ್ಬೋದು, ಅವ್ರದ್ದೇ ಒಂದು ನೆಟ್ವರ್ಕಿಂಗನ್ನು ಮಾಡ್ಕೋಬಹುದು. ಈಗ ಭಾಳಷ್ಟು ಜನ ಈಗ ಅವ್ರದ್ದೇ ಆದ ಒಂದು ನೆಟ್ವರ್ಕಿಂಗ್ನ ಮಾಡ್ಕೊಂಡಿದ್ದಾರೆ. ಆ ನೆಟ್ವರ್ಕಿಂಗಲ್ಲಿ ಏನು ಅಂದರೆ ನಿಯತಕಾಲಿಕವಾಗಿ ಇಷ್ಟು ವೆಯ್ಟ್ಗೆ ಇಷ್ಟು ಅಂತ ಹೇಳಿ ತೂಕ ಕೊಟ್ಟು ಮಾರ್ತಿದ್ದಾರೆ. ಈಗ APMC ಮಾರ್ಕೆಟ್ಗೆ ನೀವು ಹೋದಾಗ ನೋಡ್ತೀರಾ, ತೂಕ ಮಾಡೇ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಬಟ್ ಬೇರೆ ಸಂತೆಗಳಲ್ಲಿ ಅಲ್ಲಿ ಇಲ್ಲಿ ಜಾನುವಾರು ಸಂತೆಗೆ ಹೋದಾಗ ಏನಾಗುತ್ತೆ, ಯಾರೋ ಮುಟ್ಟು ನೋಡಿ ಇದು ಇಷ್ಟು ತೂಕ ಇರ್ಬೋದು ಅಂತಾರೆ. ಇಲ್ಲ, ಬಹಳಷ್ಟು ಜನ ರೈತರು ಯಾರು ಇದನ್ನು ಉದ್ಯಮದಂತೆ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಬೈ ವೆಯ್ಟ್ ಮಾರ್ತಾ ಇದ್ದಾರೆ. ಎಲ್ಲ ರೈತರು ದಯವಿಟ್ಟು ಇದನ್ನು ಗಮನಿಸಬೇಕು. ತೂಕ ಹಾಕಿ ಮಾರಾಟ ಮಾಡಿ, ಆವಾಗ ನಿಮ್ಮ ಹತ್ರ ರೇಟ್ ಬರುತ್ತೆ. ಮತ್ತು ಪ್ಲ್ಯಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡಿದ್ದೇವೆ ಈಗಾಗಲೇ. ಆ ಪ್ಲ್ಯಾಟ್ಫಾರ್ಮ್ಸ್ನ ಇವರು ಯೂಸ್ ಮಾಡ್ಕೊಂಬಿಟ್ರೆ ಡೆಫಿನೆಟಾಗಿ ಇದು ಅನುಕೂಲ ಆಗುತ್ತೆ. ಇದಕ್ಕೆ ನಾವು ಮೈಸೂರಲ್ಲಿ ನಮ್ಮದೇ ಒಂದು ಶೀಪ್ ಬೋರ್ಡ್ದು ಒಂದು ಆಫೀಸ್ ಇದೆ ಚಾಮುಂಡಿಪುರಂ ಆಸ್ಪತ್ರೆಯಲ್ಲಿ. ಆ ಆಸ್ಪತ್ರೆಯಲ್ಲಿರುವಂಥ ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಪ್ಲಾಟ್ಫಾರ್ಮ್ ಏನಿದೆ, ಈ ಪ್ಲಾಟ್ಫಾರ್ಮ್ಗೆ ಇವರೆಲ್ಲರೂ ಮೆಂಬರ್ಸ್ ಆಗ್ಬೋದು. ಮಾರಾಟ ಮಾಡಲಿಕ್ಕೆ ಇವ್ರಿಗೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆದಂಗೆ ಆಗುತ್ತೆ. ಸಂತೆನಲ್ಲಿ ಮಾರೋ ಅಗತ್ಯ ಇಲ್ಲ ಅಂತೀರಾ? ಮುಂಚೆ ಮಾರ್ತಿದ್ರು, ಮುಂಚೆ ಮಾರೋಷ್ಟು ಈಗೇನು ಎಲ್ಲೂ ಕಾಣ್ತಾ ಇಲ್ಲ. ಈಗೇನಾಗಿದೆ, ಒಳ್ಳೆ ಕುರಿ ಸಿಗುತ್ತೆ ಅಂದರೆ ಎಲ್ಲರೂ ಕೂಡ ಊರಿನ ಮೇಲೆ ಬಂದು ತೊಗೊಂಡೋಗ್ತಿದ್ದಾರೆ, ವೆಯ್ಟ್ ಮಾಡಿ ತೊಗೊಂಡೋಗ್ತಿದ್ದಾರೆ. ರೈತರು ಕೂಡ ಬುದ್ಧಿವಂತರಾಗಿದ್ದಾರೆ, ಈಗ ಅಷ್ಟು ಸುಲಭವಾಗಿ ಒಪ್ತಾ ಇಲ್ಲ. ಸೊ ಒಳ್ಳೆಯ ವಸ್ತು ಸಿಗುತ್ತೆ ಅಂದರೆ ಡೆಫಿನೆಟ್ ಆಗಿ ಅದಕ್ಕೆ ಮಾರ್ಕೆಟ್ ಕ್ರಿಯೇಷನ್ ಏನು ಕಷ್ಟ ಆಗೋದಿಲ್ಲ. ಅಂದ್ರೆ ಈಗ ಮಾರಾಟ ಬಹಳ ಸರಳವಾಗಿದೆ, ಸುಲಭವಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲೇ ಒಂದು ಸಾಕು ಪ್ರಾಣಿಗಳ ಮಾರಾಟ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ಈ ಪ್ಲಾಟ್ಫಾರ್ಮ್ನ ಯಾರೋ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡಿದ್ದಾರೆ, ಎಲ್ಲ ಸೆಲ್ಲರ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಈಗ ಬೈಯರ್ಸ್ ಏನು ಮಾಡ್ತಾ ಇದ್ದಾರೆ, ಈ ಗ್ರೂಪಲ್ಲಿ ಇರೋದ್ರಿಂದ ಯಾರ ಹತ್ರ ಎಷ್ಟೆಷ್ಟು ಕುರಿ ಎಲ್ಲಿದೆ, ಎಷ್ಟು ತೂಕ ಇದೆ, ಅವರು ರೇಟ್ ಹಾಕ್ತಾ ಇದ್ದಾರೆ. ಆ ರೇಟ್ ಇವ್ರಿಗೆ ಬೇಕು ಅಂದರೆ ಇವರು ನೆಗೋಷಿಯೇಟ್ ಮಾಡಿ ಹೋಗಿ ತೊಗೊಂಬರೋವಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾ ಇದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ, ಇದನ್ನು ಬಳಸ್ಕೋಬೋದಾಗಿದೆ. ಸರ್, ಈಗ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ಮಂಡಳಿ ಇದಕ್ಕಾಗಿ ಪ್ರತ್ಯೇಕವಾಗಿ ಸ್ಥಾಪನೆ ಆಗಿದೆ. ಅದರಿಂದ ಏನು ನೆರವು ಸಿಗಬಹುದು ಕುರಿ ಸಾಕಣೆದಾರರಿಗೆ? ಸರ್, ಒಂದನೇದಾಗಿ ಆಧುನಿಕ ಮಾಹಿತಿಗಳನ್ನು ಇವರು ಕೊಡ್ತಾ ಇದ್ದಾರೆ ಮಂಡಳಿಯವರು. ಎರಡನೇದಾಗಿ ರೋಗ ರುಜಿನಗಳು ಯಾವಾಗ ಬರ್ತದೆ ಅಂತ ಒಂದು ಫೋರ್ಕಾಸ್ಟಿಂಗ್ ನಮ್ಮಲ್ಲೂ ಕೂಡ ನಡೀತಾ ಇದೆ, ಆ ಒಂದು ಮಾಹಿತಿ ಅವ್ರಿಗೆ ಸಿಗುತ್ತೆ. ಮೂರನೆಯದಾಗಿ ಯಾವ ಲಸಿಕೆಗಳನ್ನು ಹಾಕಬೇಕು ಅನ್ನೋ ಮಾಹಿತಿ ಕೊಡ್ತೀವಿ, ಲಸಿಕೆಗಳನ್ನು ಕೊಡ್ತೀವಿ, ಲಸಿಕೆದಾರನೂ ಕಳಿಸ್ಕೊಡ್ತೀವಿ ಅವ್ರ ಮನೆಗೆ, ಇವರು ಅವ್ರನ್ನ ಸಂಪರ್ಕಿಸಬೇಕು. ನಾಲ್ಕನೇದಾಗಿ ಮೆಕನೈಸೇಷನ್ ಶುರು ಮಾಡಿದ್ದೀವಿ. ಈಗ ಮೆಕನೈಸೇಷನ್ ಅಂದರೆ ಈಗ ಶೇರಿಂಗ್ ಮಿಷಿನ್ ಅಂತ ಇದೆ. ಈಗ ಮೊದಲೆಲ್ಲ ನೀವು ನೋಡ್ತಾ ಇದ್ರಿ, ಕುರಿ ತುಪ್ಟ ಕಟ್ ಮಾಡೋವಂಥವ್ರು ಹೋಗಿ ಮನೆಗೆ ಹೋಗಿ ಕಟ್ ಮಾಡ್ಕೊಂಬರ್ತಾಯಿದ್ರು, ಅವ್ರಿಗೆ ದುಡ್ಡು ಕೊಡ್ತಾಯಿದ್ರು. ಈಗೇನಾಗಿದೆ, ನಮ್ಮಲ್ಲಿ ಒಂದೊಂದು ಸೊಸೈಟೀಸ್ನ ಮಾಡಿದ್ದೀವಿ. ಪ್ರತಿ ತಾಲೂಕಲ್ಲೂ ಒಂದೊಂದು ಸೊಸೈಟಿಗಳೇ ಬಂದಿದೆ. ಆ ಸೊಸೈಟಿಗಳಲ್ಲಿ ಈ ಉಣ್ಣೆ ಕತ್ತರಿಸುವಂಥ ಯಂತ್ರಗಳನ್ನು ಕೊಟ್ಟಿದ್ದೇವೆ. ಸೊ ಇವ್ರು ಹೋದರೆ 50 ಪೈಸೆ ಒಂದು ಕುರಿ ಉಣ್ಣೆ ಕತ್ತರಿಸ್ಲಿಕ್ಕೆ, ಅಥವಾ ಇವರು ಮನೆಗೆ ಕರೆಸ್ಕೊಂಡ್ರೆ ಅಲ್ಲೇ ಮಾಡಿಕೊಡ್ತಾರೆ, 5 ರಿಂದ 10 ನಿಮಿಷಕ್ಕಾಗುತ್ತೆ. ಸೊ ಈ ರೀತಿ ಆಧುನಿಕ ತಂತ್ರಜ್ಞಾನಗಳು ಏನೇನು ಲಭ್ಯ ಆಗ್ತಾ ಇದೆ ಅದನ್ನು ಕುರಿ ಮಂಡಳಿ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಆಮೇಲೆ ಈ ಹೌಸಿಂಗಲ್ಲಿ ಕೂಡ ಮತ್ತು NLM ಅಂತ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ, ಅದರಲ್ಲಿ ಕೂಡ ಯಾವ ರೀತಿ ಲೋನ್ಸ್ನ ತೊಗೋಬೋದು, ಯಾವ ರೀತಿ ಫಾರ್ಮ್ನ ನಾವು ಮಾಡಬೇಕು, ಹೆಂಗೆ ಕಟ್ಟಬೇಕು ಅನ್ನೋ ಅಷ್ಟು ಮಾಹಿತಿಗಳನ್ನು ನಾವೀಗ ಕುರಿ ಬೋರ್ಡ್ ಮುಖಾಂತರ ಎಲ್ಲರಿಗೂ ಹಂಚಿಕೊಳ್ತಾ ಇದ್ದೇವೆ. ಡಾಕ್ಟರ್ ಷಡಕ್ಷರ ಮೂರ್ತಿಗಳೇ, 5, 10, 20 ಕುರಿ ಸಾಕೋದು ಬಹಳ ಸರಳ. ಆದರೆ ತಾವು ಹೇಳೋ ತರಹ 500 ಕುರಿ ಸಾಕಬೇಕು ಅಂದರೆ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಬೇಕು. ಈಗ ಅದಕ್ಕೊಂದು ಪ್ರಾಜೆಕ್ಟು ತಾವೇ ಹೇಳಿದ್ರಿ, ಯಾವ ಥರ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ಫಾರ್ಮುಲಾ ಇದೆ ಅಂತ. ಹೀಗೆ ಇದನ್ನೆಲ್ಲ ಎಲ್ಲಿ ಪಡ್ಕೋಬೋದು, ಹೇಗೆ ಪಡ್ಕೋಬೋದು? ಸರ್, ಈಗ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಪಶುವೈದ್ಯರಲ್ಲಿ ಈ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಪ್ರತಿ ಜಿಲ್ಲೆಯಲ್ಲಿ ಒಂದು ಕುರಿ ಮಂಡಳಿಯ ಕಚೇರಿ ಇದೆ. ಈಗ ಅದರಲ್ಲೊಬ್ಬರು ಮುಖ್ಯ ಪಶುವೈದ್ಯಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು ನಿಮಗೆ ಏನು ಬೇಕು ಗೈಡ್ ಮಾಡ್ತಾರೆ. ಮತ್ತು ಕೇಂದ್ರ ಸರ್ಕಾರದ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ನಲ್ಲಿ
ಶೀಪ್ ರೇರಿಂಗ್ಗೆ ಮತ್ತು ಗೋಟ್ ರೇರಿಂಗ್ಗೆ ಅಂತಲೇ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಕೊಡ್ತಾ ಇದ್ದಾರೆ. ಮೊದಲೆಲ್ಲ 1000ಕ್ಕಿಂತ ಕಡಿಮೆ ಕೊಡ್ತಾ ಇರಲಿಲ್ಲ. ಈಗ ಮಲ್ಟಿಪಲ್ಸ್ ಆಫ್ 100 ಅಂದರೆ 100 ಕುರಿ ಸಾಕೋವ್ರಿಗೂ ಕೂಡ ಆ ಒಂದು ಪ್ರಾವಿಷನ್ ಮಾಡ್ತಿದ್ದಾರೆ. 100, 200, 300ಕ್ಕೂ ಕೂಡ ಮಾಡ್ತಾ ಇದ್ದಾರೆ. 25% ಸಬ್ಸಿಡಿ ಕೂಡ ಸಿಗ್ತಾ ಇದೆ. ತುಂಬ ದೊಡ್ಡ ಮಟ್ಟದ ಸಬ್ಸಿಡಿ ಸಿಗ್ತಾ ಇದೆ. ಎಲ್ಲವೂ ಕೂಡ ಆನ್ಲೈನಲ್ಲಿ ನಡೀತಾ ಇದೆ. ಈಗ ಮೊದಲ ಥರ ಏನು ಪೇಪರಲ್ಲಿ ಅಪ್ಲಿಕೇಶನ್ನು ಅಡ್ವರ್ಟೈಸ್ಮೆಂಟ್ ಕಾಯೋ ಹಾಗಿಲ್ಲ. ಇವರು NLM ವೆಬ್ಸೈಟ್ಗೆ ಹೋದೆ, ಉದ್ಯೋಗ ಮಿತ್ರ, NLM ಉದ್ಯೋಗ ಮಿತ್ರದಲ್ಲಿ ಹೋದರೆ ಅದರಲ್ಲಿ ಶೀಪ್ ರೇರಿಂಗು, ಗೋಟ್ ರೇರಿಂಗು, ಪಿಗ್ ರೇರಿಂಗು ಇವೆಲ್ಲವಕ್ಕೂ ಕೂಡ ವೆಬ್ಸೈಟಲ್ಲಿ ಲಭ್ಯ ಇದೆ. ಡೈರೆಕ್ಟಾಗಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ಬೋದು. ಅಥವಾ ಅವ್ರಿಗೆ ಇದ್ದಾಗ ಅನುಮಾನ ಇದ್ದಾಗ ಶಿಪ್ ಬೋರ್ಡ್ನ ಆಫೀಸರ್ಸ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಕಾರ್ಯಕ್ರಮದ ಉಪಯೋಗನ ಇವ್ರು ಪಡ್ಕೋಬಹುದಾಗಿರುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಷಡಕ್ಷರ ಮೂರ್ತಿ ಅವರೇ, ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ಬೋದಾ? ಮಾಡ್ಬೋದು. ನನ್ನನ್ನೇ ಸಂಪರ್ಕ ಮಾಡಲಿ. 8277002890. ಇನ್ನೊಮ್ಮೆ 8277002890. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. ಎಸ್ ಸರ್, 8277002890. ಒಳ್ಳೆಯದು ಡಾಕ್ಟರ್ ಷಡಕ್ಷರ ಮೂರ್ತಿಗಳೇ, ಇದುವರೆಗೂ ಕೂಡ ಲಾಭದಾಯಕ ಕುರಿ ಉದ್ದಿಮೆಗೆ ಅನುಸರಿಸಬೇಕಾದಂತಹ ಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ತೆ ಜಿ.